ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ. ಮಾರ್ಚ್ 1ರಂದು ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿನ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತಂಡದಿಂದ ಆರೋಪಿ ಮುಜಾಮಿಲ್ ಶರೀಫ್ ಬಂಧನವಾಗಿದೆ. ಬಾಂಬ್ ತಯಾರಿಕೆಯ ಪ್ರಮುಖ ಆರೋಪಿ ಮುಜಾಮಿಲ್ ಶರೀಫ್, ಬಾಂಬರ್ಗೆ ಸಹಾಯ ಮಾಡಿದ್ದ ಮುಜಾಮಿಲ್ ಶರೀಫ್ ಈತನನ್ನ ಇದೀಗ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಎನ್ಐಎ ತಂಡದಿಂದ ಆರೋಪಿಯ ಬಂಧನವಾಗಿದೆ. ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಈಗಾಗಲೇ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದು ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಕೈವಾಡ ಹೇಗಿದೆ, ಎಲ್ಲೆಲ್ಲಿಗೆ ಈ ಒಂದು ಜಾಲ ವ್ಯಾಪಿಸಿಕೊಂಡಿದೆ, ಈ ಹಿಂದಿನ ಘಟನೆಗಳನ್ನು ಕೂಡ ತಾಳೆ ಹಾಕಿ ಈ ಹಿಂದಿನ ಬಾಂಬ್ ಸ್ಫೋಟ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಆರೋಪಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಇದೀಗ ಈ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟು ಹೋದಂತಹ ಶಂಕಿತ ಉಗ್ರನಿಗೆ ಬಾಂಬ್ ತಯಾರಿಕೆಯಲ್ಲಿ ಸಹಕರಿಸಿದಂತಹ ಪ್ರಮುಖ ಆರೋಪಿಯನ್ನ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಪ್ರಮುಖ ಆರೋಪಿಯ ಬಂಧನ ಆಗಿದೆ. ಈ ಶಂಕಿತ ಉಗ್ರನಿಗೆ ಬಾಂಬ್ ತಯಾರಿಕೆಯಲ್ಲಿ ಸಹಾಯ ಮಾಡಿದ್ದ ಅನ್ನೋ ಕಾರಣಕ್ಕೋಸ್ಕರ ಏನಿತನ ಹಿನ್ನೆಲೆ ಅಂತ ಏನಿದೆ ಮತ್ತಷ್ಟು ಮಾಹಿತಿ? ಮಧುಶ್ರೀ, ಬಾಂಬ್ ಬ್ಲಾಸ್ಟ್ ಆಗಿ 28 ದಿನಗಳ ನಂತರ ಫಸ್ಟ್ ಅರೆಸ್ಟ್ ಎನ್ಐಎ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಇಡೀ ಪ್ರಕರಣಕ್ಕೆ ಸಾಕಷ್ಟು ಜನ ಇಲ್ಲಿವರೆಗೂ ಕೂಡ ವಿಚಾರಣೆ ಮಾಡಿದ್ರು. ಆರೋಪಿಗಳಿಗಾಗಿ ಬಹುಮಾನನೂ ಕೂಡ ಯಾರು ಇನ್ಫಾರ್ಮೇಶನ್ ಕೊಟ್ರೆ ಬಹುಮಾನನೂ ಕೂಡ ಘೋಷಣೆ ಮಾಡಿದ್ರು. ಅಂತಿಮವಾಗಿ ಈಗ ಫಸ್ಟ್ ಅರೆಸ್ಟ್ ಮುಜಾಮಿಲ್ ಶರೀಫ್ ಅಂತ ಈತ ಬೆಂಗಳೂರು ಅಂತ ಗೊತ್ತಾಗ್ತಾ ಇದೆ. ಆತನ ಹಿನ್ನೆಲೆಯಲ್ಲಿ ಕೂಡ ನಾವು ಕಲೆ ಆಗ್ತಾ ಇದ್ವಿ. ಮುಖ್ಯವಾಗಿ ಈತ ಏನು ಬಾಂಬರ್ ಇಟ್ಟಿದ್ದ ಮುಜಾಫಿರ್ ಶಾಬಾಜ್ ಹುಸೇನ್ ಅಂತ ಮತ್ತೆ ಮತೀನ್ ಅಂತ ಇಬ್ರು ಏನು ಆತ ಬಂದು ಈ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದ, ಆತನಿಗೆ ಈ ಒಂದು ಮುಜಾಮಿಲ್ ಶರೀಫ್ ಅನ್ನೋ ವ್ಯಕ್ತಿ ಅವನು ಕೂಡ ಮೂಲತಃ ಬಹುಶಃ ತೀರ್ಥಹಳ್ಳಿ ಅನ್ನೋ ಅಂತ ಅನ್ಸುತ್ತೆ. ಆತ ಈತನಿಗೆ ಮುಜಾಫಿರ್ಗೆ ಕಂಪ್ಲೀಟ್ ಆಗಿ ಬಾಂಬ್ ಅನ್ನ ರೆಡಿ ಮಾಡಿ ತಗೊಂಡ್ಬಂದು ಲಾಜಿಸ್ಟಿಕ್ಸ್ ಅಂದ್ರೆ ಅವ್ನಿಗೆ ಹ್ಯಾಂಡ್ ಓವರ್ ಮಾಡಿ ಅವನು ಮಾಡಿದಾನೆ ಅನ್ನೋದು ಈಗ ಗೊತ್ತಾಗಿದೆ. ಈಗ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಆತನನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಆತನ ಪಾತ್ರ ಕನ್ಫರ್ಮ್ ಆಗಿದೆ ಹಿನ್ನೆಲೆಯಲ್ಲಿ ಆತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಮೊನ್ನೆ ಅಷ್ಟೇ ಎನ್ಐಎ ಅಧಿಕಾರಿಗಳು ದೇಶಾದ್ಯಂತ ಸುಮಾರು ಕರ್ನಾಟಕದಲ್ಲಿ 12 ಕಡೆ, ತಮಿಳುನಾಡಿನಲ್ಲಿ 5 ಕಡೆ ಮತ್ತೆ ಉತ್ತರ ಪ್ರದೇಶ 1 ಕಡೆ ದಾಳಿಯನ್ನ ಮಾಡಿದ್ರು. ಅವರ ಏನು ಈ ಒಂದು ಬ್ಲಾಸ್ಟ್ ಸಂಬಂಧಪಟ್ಟಂತೆ ಸಾಕಷ್ಟು ಜನರನ್ನ ಅಲ್ಲಿ ಯಾರ್ಯಾರ ಪಾತ್ರ ಇದೆ ಅನುಮಾನ ಇತ್ತು ಅವ್ರನ್ನೆಲ್ಲವೂ ಕೂಡ ದಾಳಿ ಮಾಡಿದ್ರು. ಅಂತಿಮವಾಗಿ ಈಗ ಈತ ಮುಜಾಮಿಲ್ ಶರೀಫ್ ಅಂತ ಅರೆಸ್ಟ್ ಆಗಿದೆ. ಈಗ ಸಂಬಂಧಪಟ್ಟಂತೆ 28 ದಿನಗಳ ನಂತರ ಈ ಒಂದು ಪ್ರಕರಣದಲ್ಲಿ ಮೇಜರ್ ಬ್ರೇಕ್ ಥ್ರೂ ಅಂತಾನೆ ಹೇಳ್ಬೋದು. ಈತನು ಕೂಡ ಇಡೀ ಕಾನ್ಸ್ಪರೆನ್ಸಿ ಮತ್ತೆ ಲಾಜಿಸ್ಟಿಕ್ ಬಾಂಬ್ ಅನ್ನ ತಗೊಂಡೋಗಿ ಹ್ಯಾಂಡ್ ಓವರ್ ಮಾಡುವಂತದ್ದು ಕೂಡ ಕಂಪ್ಲೀಟ್ ಆಗಿ ಈತನ ಪಾತ್ರ ಇರುವಂತದ್ದು ಗೊತ್ತಾಗಿದೆ. ಇನ್ನು ಉಳಿದಂತೆ ಈ ಒಂದು ಪ್ರಕರಣದಲ್ಲಿ ಇಬ್ರು ಪ್ರಮುಖ ಆರೋಪಿಗಳು, ಒಬ್ಬ ಬಾಂಬ್ ಇಟ್ಟಂತ ಮುಜಾಫಿರ್ ಶಾಬಾಜ್ ಹುಸೇನ್ ಮತ್ತೆ ಅಬ್ದುಲ್ ಮತೀನ್ ಸಹ ಇವರು ಕೂಡ ತೀರ್ಥಹಳ್ಳಿ ನಿವಾಸಿಗಳು. ಇವ್ರನ್ನು ಕೂಡ ಈಗ ಈ ಒಂದು ಅಪ್ಸ್ಕ್ಯಾಂಡಿಂಗ್ ಆಗಿದ್ದಾರೆ. ಅವರ ಒಂದು ಹುಡುಕಾಟವನ್ನ ಮಾಡ್ತಾರೆ. ಸಾಕಷ್ಟು ಜನ ಫಸ್ಟ್ ಸರ್ಕಲ್ ಅಂದ್ರೆ ಈ ಒಂದು ಬ್ಲಾಸ್ಟಿನಲ್ಲಿ ಕೋರ್ ಟೀಮ್ ಅಂತ ಏನಿದೆ ಮಾಡ್ಕೊಂಡಿದ್ರು, ಅದರಲ್ಲಿ ಒಬ್ಬ ಅಕ್ಯೂಸ್ಡ್ ಅನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಇನ್ನೂ 3 ಜನ ಪ್ರಮುಖವಾಗಿ, ಒಬ್ಬ ಮಾಸ್ಟರ್ ಮೈಂಡ್ ಮತ್ತೆ ಬಾಂಬ್ ಅನ್ನ ತಯಾರಿ ಮಾಡಿದವನು ಮತ್ತೊಬ್ಬ ಬಾಂಬ್ ಅನ್ನ ಇಟ್ಟವನು, ಇವರು 3 ಜನ ಕೂಡ ಈಗ ತಲೆ ಮುಸ್ಕೊಂಡಿದ್ದಾರೆ. ಇದನ್ನ ಇವ್ರು ನೆರವು ಕೊಟ್ಟಂತ ವ್ಯಕ್ತಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಧುಶ್ರೀ, ಕಿರಣ್, ತಮ್ಮ ಮಾಹಿತಿಗಾಗಿ